ದೇಶಭಕ್ತಿಯನ್ನ ಪ್ರಚಾರ ಮಾಡಿ ಅಧಿಕಾರ ಹಿಡಿಯುವಂಥ ಸ್ಥಿತಿಗೆ ಬಂದಿದ್ದೇ ಸ್ವಾತಂತ್ರ್ಯ ಹೋರಾಟಗಾರರ ಕಾರಣದಿಂದಾಗಿ. ದೇಶಭಕ್ತಿ ಎಂದರೆ ಏನು ಅನ್ನುವಂತಹ ಒಂದು ಹುಚ್ಚನ್ನು ಹಿಡಿಸಿದಂತಹ RSS ಈ ದೇಶಕ್ಕೆ ಪರಕೀಯರಾಗಿ ಬಂದಂತಹ ಆರ್ಯನ್ ಆ ಸಂಸ್ಕೃತಿ ಇವತ್ತು ಪರ್ಷಿಯನ್ನರು ಅವರಿವತ್ತು ಈ ದೇಶದ ಸ್ವಾತಂತ್ರ್ಯವನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಭಜನೆ ಮಾಡ್ತಾ ಹಾಡು ಹೇಳ್ತಾ ನಾವು ಮೌಢ್ಯದಲ್ಲಿ ಮುಳುಗಿ ಸಾಯಬೇಕಾಗುತ್ತೆ ಅಂತಹ ಕಾನೂನುಗಳನ್ನು ತರಬಹುದು. 2 ದಿನಗಳ ಹಿಂದೆ ಮೋಹನ ಭಾಗವತರು ಇಂದೋರಿನಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅದರ ಪ್ರಮುಖರಿಗೆ ಅಹಲ್ಯಾಬಾಯಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತ ಹೇಳಿದರೆ 2024 ಜನವರಿಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಆ ಜನವರಿ 22 ಏನಪ್ಪ ಅಂತ ಹೇಳಿದರೆ ಶ್ರೀರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆ ಉದ್ಘಾಟನೆಯ ಕಾರ್ಯಕ್ರಮ. ಈ ಮಾತನ್ನ ಅವರು ಹೇಳ್ತಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟಕ್ಕೂ RSSನವರು ಈ ದೇಶದಲ್ಲಿ ದೇಶಭಕ್ತಿಯನ್ನ ಪ್ರಚಾರ ಮಾಡಿ ಅಧಿಕಾರ ಹಿಡಿಯುವಂಥ ಸ್ಥಿತಿಗೆ ಬಂದಿದ್ದೇ ಸ್ವಾತಂತ್ರ್ಯ ಹೋರಾಟಗಾರರ ಕಾರಣದಿಂದಾಗಿ. ಚಂದ್ರಶೇಖರ್ ಆಜಾದ್ ಅವರ ಕಥೆಯನ್ನ ನಾನು ಶಾಖೆಯಲ್ಲಿ ಕೇಳಿ ಪ್ರಭಾವಿತನಾಗಿದ್ದೆ. ನಮ್ಮ ತಲೆಯಲ್ಲಿ ದೇಶಭಕ್ತಿಯ ಅಮಲನ್ನು ಏರಿಸಿದ್ದು ಅಂದು ನಾನು ಒಪ್ಪಿಕೊಂಡಿದ್ದೆ. ಅದಕ್ಕೋಸ್ಕರ ನನ್ನ ಜೀವನವನ್ನ ಸಮರ್ಪಣೆ ಮಾಡಬೇಕು ದೇಶಕ್ಕಾಗಿ, ಇಂತಹ ದೇಶಭಕ್ತಿಗಾಗಿ ಅಂತ ಹೇಳಿ ನಾನು ಮುಂದಾಗಿದ್ದೆ. ಸ್ವಾತಂತ್ರ್ಯ ಹೋರಾಟಗಾರರ ಜೀವನದ ಸಾಹಸ ಗಾಥೆಗಳನ್ನು ಕೇಳಿ, ಇಂತಹ ಗಾಥೆಗಳನ್ನ ಹೇಳಿ ಜನರನ್ನ ಮೆಚ್ಚಿಸಿ ದೇಶಭಕ್ತಿ ಎಂದರೆ ಏನು ಅನ್ನುವಂತಹ ಒಂದು ಹುಚ್ಚನ್ನು ಹಿಡಿಸಿದಂತಹ RSS ಇವತ್ತು ಹೇಳ್ತಾ ಇದೆ ಸ್ವಾತಂತ್ರ್ಯ ನಮಗೆ ಲಭಿಸಿದ್ದೇ 2024 ರಾಮ ಮಂದಿರದ ಉದ್ಘಾಟನೆಯಿಂದಾಗಿ ಅಂತ ಹೇಳಿ. ಈ ಮೋಹನ್ ಭಾಗವತ್ ಅಥವಾ RSS ಈ ಸ್ವಾತಂತ್ರ್ಯದ ಹೋರಾಟದ ಚಳವಳಿಯಲ್ಲಿ ಭಾಗವಹಿಸಲೇ ಇಲ್ಲ ಅನ್ನೋಂಥದ್ದು ನಾವೆಲ್ಲ ಕೇಳಿದೀವಿ. ಇವತ್ತು ಅದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೇ ನಾವು ಅಂತ ಹೇಳ್ಕೊಳ್ಳುವಂತಹ RSSನ ಒಂದಷ್ಟು ಮಂದಿ ಇರುವಾಗ ಅದನ್ನ ಸಮರ್ಥನೆ ಮಾಡುವಂತಹ ಚಕ್ರವರ್ತಿ ಸೂಳಿಬೆಲೆ ಅಥವಾ ಮತ್ತಷ್ಟು ಜನ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಸ್ವಾತಂತ್ರ್ಯ ಬಂದಿದ್ದೇ ನಮಗೆ ರಾಮ ಮಂದಿರ ಉದ್ಘಾಟನೆಯಿಂದ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಮಾತ್ರ ಅಲ್ಲ, ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡಿದ ದೊಡ್ಡ ಅವಮಾನ ಅಂತ ನಾವು ತಿಳಿಯಬೇಕಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಯಶಸ್ವಿಯಾಗಲಿಕ್ಕೆ ಪ್ರಾಣ ಬಲಿದಾನ ಮಾಡಿದಂಥವರು ಈ ದೇಶದ ಮಣ್ಣಿನ ಮಕ್ಕಳು. ಯಾರು ಈ ದೇಶದ ಮಣ್ಣಿನ ಮಕ್ಕಳು ಅಂದ್ರೆ ಅವರು ಮೂಲ ನಿವಾಸಿಗಳು ಅಂದ್ರೆ ಯಾರು? ಗುಡ್ಡಗಾಡಿನ ಜನತೆ, ದ್ರಾವಿಡರು. ಈ ದೇಶಕ್ಕೆ ಪರಕೀಯರಾಗಿ ಬಂದಂತಹ ಆರ್ಯನ್ ಆ ಸಂಸ್ಕೃತಿ ಇವತ್ತು ಪರ್ಷಿಯನ್ನರು ಅವರಿವತ್ತು ಈ ದೇಶದ ಸ್ವಾತಂತ್ರ್ಯವನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಯಾರು ಈ ದೇಶಕ್ಕೆ ದಂಡೆತ್ತಿ ಬಂದರೋ ಅವರು ಬಂದಿದ್ದು ವ್ಯಾಪಾರಕ್ಕಾಗಿ, ಹಣಕ್ಕಾಗಿ. ಅವರು ಬಂದು ಲೂಟಿ ಮಾಡಿದ್ದು ಅಥವಾ ಈ ದೇಶದ ಹೆಣ್ಣು ಮಕ್ಕಳ ಅವಮಾನವನ್ನ ಅಥವಾ ಅತ್ಯಾಚಾರಗಳನ್ನ ಮಾಡಿದ್ದು ಆ ಅಗ್ರಹಾರದ ಮೇಲೆ ಅಥವಾ ದೇವಸ್ಥಾನಗಳ ಮೇಲೆ. ಇದು ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಅದನ್ನ ಎದುರಿಸಲಾಗದಂತಹ ಈ ಪರಕೀಯರಾಗಿ ಓಡಿ ಬಂದಂತಹ ಈ ಆರ್ಯರು ಅಂದರೆ ಇವತ್ತಿನ ಈ 3% ಜನ ತಾವು ಹೇಡಿಗಳಂತ ನಿಂತ್ಕೊಂಡು ಮುಂದೆ ಶೂದ್ರರನ್ನ ಬಿಟ್ರು. ಅಂತಹ ಶೂದ್ರರು ಇವತ್ತಿಗೂ ಕೂಡ ಈ ದೇಶದಲ್ಲಿ ತಮ್ಮ ಸ್ವಾಭಿಮಾನವನ್ನ ಪ್ರದರ್ಶಿಸಿ ಬದುಕ್ತಾ ಇದ್ದಾರೆ. ಇಂತಹ
ಒಂದು ಹೇಳಿತನವನ್ನ ಹೊಂದಿರುವಂತಹ, ಈ ಆರ್ಯ ಸಂಸ್ಕೃತಿಯನ್ನ ಹೊಂದಿರುವಂತಹ ಈ 3% ಜನ ಅಂದ್ರೆ ಬ್ರಾಹ್ಮಣ್ಯವನ್ನ ಒಪ್ಪಿಕೊಂಡಿರುವಂತಹ ಈ ಜನರಿಂದಾಗಿ ಈ ದೇಶ ಇವತ್ತು ಎಲ್ಲೋ ಒಂದು ರೀತಿಯ ಗುಲಾಮತನಕ್ಕೆ ತಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಅಥವಾ ಸರ್ವಾಧಿಕಾರಕ್ಕೆ ಹೋಗುವಂತಹ, ಸರ್ವಾಧಿಕಾರವನ್ನ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈ ದೇಶದ ಇವತ್ತಿನ ಸಾಧನೆಗಳು, ವೈಜ್ಞಾನಿಕ ಆವಿಷ್ಕಾರಗಳು ಇವನ್ನೆಲ್ಲ ಬದಿಗೆ ತಳ್ಳಿ ಕೇವಲ ದೇವರು, ಧರ್ಮ, ಮೌಢ್ಯ ಇದರಲ್ಲಿ ಮುಳುಗಿ ಆ 3% ಜನರಿಗೆ ಉಳಿದವರು ಗುಲಾಮರಾಗಿರಬೇಕು ಅನ್ನುವಂತಹ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಇಲ್ಲಿ ನಡೀತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅದೇ ಕಾರಣಕ್ಕೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ವಿಚಾರವನ್ನ ಮುನ್ನೆಲೆಗೆ ತಂದು ಬಿಜೆಪಿಯ ಮೂಲಕ ಅಧಿಕಾರ ಹಿಡಿದು ಇಲ್ಲಿ ಸರ್ವಾಧಿಕಾರ ನಡೆಸಬೇಕು ಅನ್ನುವಂತಹ ಒಂದು ದುರಾಲೋಚನೆ ಇದೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾನು ಮತ್ತೆ 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 ಹೇಳ್ತಾನೆ ಇದ್ದೇನೆ, ಒಂದು ದೇಶಭಕ್ತಿಯ ಮುಖವಾಡವನ್ನು ಹಾಕಿಕೊಂಡು ಯುವಕರಿಗೆ, ಪ್ರೌಢರಿಗೆ ದಿಕ್ಕು ತಪ್ಪಿಸುತ್ತಿರುವಂತಹ RSS ಒಂದು ದೇಶದ್ರೋಹಿ ಸಂಸ್ಥೆ. ಅದು ಈ ನಮ್ಮ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟಿಲ್ಲ. ನಮ್ಮ ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನ ಅವು ಗೌರವಿಸೋದಿಲ್ಲ. ಇಂತಹ RSSನ ಬೆಳಕಿನಲ್ಲಿ ಬೆಳೆದು ಬಂದಂತಹ ಬಿಜೆಪಿಯವರು ಈ ದೇಶಕ್ಕೆ ಮಹಾನ್ ವಂಚಕರು. ಇವರು ಮಾಡ್ತಾ ಇರುವಂತಹ ಭ್ರಷ್ಟಾಚಾರಗಳು, ಅತ್ಯಾಚಾರ ಆರೋಪಗಳನ್ನು ಗಮನಿಸಿದಾಗೆ ನಮ್ಗೆ ಇದೆಲ್ಲವೂ ಅರ್ಥವಾಗುತ್ತೆ. ಇಂತಹ ಕಾಲಘಟ್ಟದಲ್ಲಿ ಮೋಹನ್ ಭಾಗವತ್ ಕೊಟ್ಟಿರುವಂತಹ ಈ ಒಂದು ಹೇಳಿಕೆ ನಮ್ಮೆಲ್ಲರಿಗೂ ದೇಶಭಕ್ತಿ ಅನ್ನುವಂಥದ್ದು ಇದ್ದರೆ ನಾವು ಇವತ್ತು ಕೆಚ್ಚೆದೆಯಿಂದ ಬೀದಿಗೆ ಬಂದು ಹೋರಾಟ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಸಂವಿಧಾನ, ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ತಪ್ಪಿದರೆ ಈ 3% ಜನರಿಗೆ ನಾವು ಎಲ್ಲೋ ಒಂದ್ ಕಡೆ ಗುಲಾಮರಾಗಬೇಕಾಗತ್ತೆ. ಈ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಸತ್ಯನಾಶ ಮಾಡಬೇಕು ಅಂತೇಳಿ 1960ನೇ ಇಸ್ವಿನಲ್ಲೇ ಬರೆದಿಟ್ಟಂತಹ RSSನ ಚಿಂತನ ಗಂಗದಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಹೂತಾಕಬೇಕು ಅಂತ ಬರೆದಿದ್ದಾರೆ. ಇಂತಹ ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಮೋಹನ್ ಭಾಗವತರು ಹೇಳ್ತಾ ಇರುವಂತಹ ಆ ರಾಮ ಮಂದಿರದ ಉದ್ಘಾಟನೆಯೇ ದೇಶದ ಸ್ವಾತಂತ್ರ್ಯ ಅನ್ನುವಂಥದ್ದನ್ನು ಗಮನಿಸುವುದಾದರೆ, ಮುಂದಿನ ದಿನಗಳಲ್ಲಿ ಭಜನೆ ಮಾಡ್ತಾ, ಹಾಡು ಹೇಳ್ತಾ ನಾವು ಮೌಢ್ಯದಲ್ಲಿ ಮುಳುಗಿ ಸಾಯಬೇಕಾಗತ್ತೆ ಅಂತಹ ಕಾನೂನುಗಳನ್ನು ತರಬಹುದು. ಅದಕ್ಕೋಸ್ಕರ ನಾವು ಎಚ್ಚರವಾಗಬೇಕಾಗಿದೆ. ಎಚ್ಚರಾಗಿ ಜಾಗೃತರಾಗಿ ಮತ್ತಷ್ಟು ಜನರನ್ನ ಜಾಗೃತರನ್ನಾಗಿ ಮಾಡಬೇಕಾಗಿದೆ. ನಮ್ಮ ಸ್ವಾತಂತ್ರ್ಯವನ್ನ ನಾವು ಅನುಭವಿಸಬೇಕು ಅನ್ನೋದಾದರೆ ಮೋಹನ್ ಭಾಗವತರ ಈ ವಿಚಾರಕ್ಕೆ ಅಥವಾ ನಮ್ಮ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಮಹಾನ್ ನಾಯಕರೇನಿದ್ದಾರೆ ಅವರ ಬಲಿದಾನಕ್ಕೆ ನಾವು ಬೆಲೆಯನ್ನು ಕೊಡಬೇಕು ಅನ್ನೋದಾದರೆ ಇದು ಮತ್ತೊಮ್ಮೆ ಚಳುವಳಿಯ ರೂಪವನ್ನ ತಾಳಬೇಕಾಗಿದೆ. ಅದಕ್ಕೆ ನಾವು ಬೀದಿಗೆ ಧುಮುಕಬೇಕಾಗಿದೆ.